ಬೆಳಿಗ್ಗೆ ಹೋಗಿ ಭೇಟಿ ಮಾಡಿಕೊಂಡು ಬಂದೆ. ನೆನ್ನೆ ಶಿವಕುಮಾರ್ ಅವರು ನಾನು ಮನೆಗೆ ಬರ್ತೀನಿ ಅಂದರು. ಆಮೇಲೆ ನಾನು ಮನೇಲಿ ಇರಲಿಲ್ಲ. ಆಮೇಲೆ ಅಲ್ಲಿ ಹೋಟ್ಲಲ್ಲಿ ಮೀಟ್ ಮಾಡಿದ್ವಿ, ಎಲ್ಲ ವಿಚಾರ ಮಾತಾಡಿದ್ದೀವಿ. ಮತ್ತು ಇವತ್ತು ಕೂಡ ನೆನ್ನೆ ಏನೇನು ಮಾತಾಡಿದೆ ಅಂತ ಅದನ್ನೆಲ್ಲ ಸುರ್ಜೇವಾಲ ಅವ್ರಿಗೂ ಎಲ್ಲ ಹೇಳಿದ್ದೀನಿ. ಮತ್ತು ಹರಿಪ್ರಸಾದ್ ಅವರು ಫೋನ್ ಮಾಡಿದರು, ನಾವೆಲ್ಲ ಜೊತೆಲಿ ಓದ್ತಾರಲ್ಲ. ಮತ್ತು ಈಗ CM ಸುರ್ಜೇವಾಲ ಅವರು ಭೇಟಿ ಮಾಡಿರ್ತಾರೆ. ನಿನ್ನೆ ನಾವೇನು ಮಾತಾಡಿದ್ವಿ, ಮತ್ತು ಅವರು ಈಗ ಮಾತಾಡ್ತಾರೆ. ನೋಡೋಣ, ಅದಾದಮೇಲೆ ಏನು ತೀರ್ಮಾನ ತಗೊಳ್ತಾರೆ. ಇಬ್ಬರು ಹೇಳೋದಾದ್ರೆ ರಾಜೀನಾಮೆ ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳ್ತಾರೆ. ರಾಜೀನಾಮೆ ವಾಪಸ್ ತಗೊಳ್ಳಿ ಅಂತ ಸುರ್ಜೇವಾಲ ಮನವಿ ಮಾಡಿದ್ದಾರೆ. ಇಬ್ಬರೂ ಹೇಳ್ತಾರೆ ರಾಜೀನಾಮೆ ಅಕ್ಸೆಪ್ಟ್ ಮಾಡಲ್ಲ ನಿಮ್ಮದು ಅಂತ. ಸರ್, ಏನಾದ್ರು ಸುರ್ಜೇವಾಲ ಒಂದು 20 ನಿಮಿಷ ಮಾತುಕತೆ ನಡೆಸಿದ್ರಿ, ಅವರೇನಾದ್ರು ಬೇರೆ ಏನಾದ್ರು ಭರವಸೆಗಳನ್ನ ಇಲ್ಲ. CM ನೆನ್ನೆ ನಾನು CM ಮಾತಾಡಿದ್ದೀನಿ. ಆಮೇಲೆ ನೀವು ನೆನ್ನೆ ನಾವೇನು ಮಾತಾಡಿದ್ವಿ ಅದನ್ನು ನೀವು ಬರ್ತಾರಲ್ಲ, ನೀವು ಅವ್ರ ಹತ್ರ ಮಾತಾಡಿ ಅಂತ ಹೇಳಿದ್ವಿ ಅಷ್ಟೇ. ನಿಮ್ಮ ಸ್ಟ್ಯಾಂಡಲ್ಲಿ ನೀವಿದ್ದೀರಾ ಸರ್? ಅಂದರೆ ಬದಲಾವಣೆ ಇಲ್ಲ, ನೀವೇನು ಅಂದ್ಕೊಂಡಿದ್ರು ಬದಲಾವಣೆ ಇಲ್ಲ. ಅವರಿಬ್ಬರು ಮೀಟ್ ಮಾಡ್ತಾರೆ. ಸರ್, ಏನಾದರೂ ನಿಮಗೆ ಆಪ್ಷನ್ ಕೊಟ್ಟಿದ್ದಾರೆ ಸರ್? ನಿಮಗೇನಾದರೂ ಹೇಳಿದಾರ ಆಪ್ಷನ್? ನಿನ್ನೆ ಮಾತಾಡಿದಾಗ ಹೇಳಿದರು. ನನ್ನ ವ್ಯೂಸು ನಾನು ಹೇಳಿದ್ದೆ. ಅದೇ ನಿಮಗೆಲ್ಲ ಗೊತ್ತಿತ್ತಲ್ಲ ಎಲ್ಲ, ನಾನೇನು ಕೇಳೋಕ್ಕೆ ಹೋಗಿರಲಿಲ್ಲ. ಅವರೇ ಆಫರ್ ಮಾಡಿದರು. ಆಮೇಲೆ ಅನಿವಾರ್ಯ ಕಾರಣಗಳಿಂದ ಬದಲಾವಣೆ ಆಯಿತು. ನಾನು ಆಮೇಲೆ ಇನ್ನೊಂದು, ಈ ನೀರಾವರಿ ಇಲಾಖೆ ಅಲ್ವ, ನಮಗೇನಾದ್ರ ಬಗ್ಗೆ ಹೆಚ್ಚು ಮಾಹಿತಿನೂ ಇಲ್ಲ, ಏನೂ ಇಲ್ಲ. ನೋಡೋಣ, ಈಗ CM ಇವರು ಸುರ್ಜೇವಾಲ ಅವರು ಮಾತಾಡಿದ್ದಾರೆ. ಅವ್ರು ಏನು ತೀರ್ಮಾನ ತಗೊಳ್ತಾರೆ. ಸರ್, ಈಗ ನೀವು ಹಿಂದೆ ಸಚಿವ ಸ್ಥಾನಕ್ಕೆ ಯಾವುದೇ ಆಕಾಂಕ್ಷೆ ಇಲ್ಲ, ಕೇಳೋರಿಲ್ಲ, ಖಾತೆನೂ ಕೇಳಿಲ್ಲ, ಈಗ ಕೊಟ್ಬಿಟ್ಟಿದ್ದಾರೆ. ಏನಾದರೂ ಭರವಸೆ ಇದೆಯಾ? ನೀವು ಕೇಳಿದಂಥ ಖಾತೆನ ಸಿಗ್ಬೋದು ಮತ್ತು ಭರವಸೆ ಇದೆಯಾ? ನಾನು ಕೇಳಿರಲಿಲ್ಲ. ಅದೇ ನೀವು ಏನು ಕೇಳಿರಲಿಲ್ಲ? ಅವರೇ ಆಫರ್ ಮಾಡಿದ್ವಿ, ನಾನು ಕೇಳಿರಲಿಲ್ಲ. ನಾನು ಇವತ್ತೇ ಅಲ್ಲ, 1993ರಲ್ಲಿ ಫಸ್ಟ್ ಟೈಮ್ ಮಿನಿಸ್ಟರ್ ಆಗಿದ್ದು. ಆವತ್ತಿಂದಲೂ ಕೂಡ ಮಿನಿಸ್ಟ್ರಿಗೂ ಲಾಬಿ ಮಾಡಿರಲಿಲ್ಲ, ಪೋರ್ಟ್ಫೋಲಿಯೋಗೂ ಇಂಥದ್ದು ಬೇಕು ಅಂತ ಯಾವ ಮುಖ್ಯಮಂತ್ರಿಯೂ ಕೇಳಿರಲಿಲ್ಲ. ಅವರೇ ಆಫರ್ ಮಾಡಿದ್ದು ವಾಪಸ್ ತೊಗೊಂಡ್ರು ಅಂತ ಬೇಸರ ಅಷ್ಟೇ. ಸರ್, 2 ಸತಿ ಆಫರ್ ಕೊಟ್ಟಿದ್ರು ಸರ್. 2023ರಲ್ಲಿ ಕೂಡ ಹೀಗೆ ಆಫರ್ ಕೊಟ್ಟಿದ್ರು, ಯಾರು ಕೂಡ ನೆರವೇರಲಿಲ್ಲ. ಮತ್ತೆ ಈ ಪ್ರಮಾಣ ವಚನಕ್ಕೂ ಒಂದಿನ ಮುಂಚಿತವಾಗಿ ಕೂಡ ನಿಮಗೆ ಆಫರ್ ಕೊಟ್ಟಿದ್ರು. 2 ಬಾರಿ ಕೂಡ ಇದೇ ರೀತಿ ಆಗಿರುವಂಥದ್ದು. ಎಷ್ಟು ಯಾವ ಕಾರಣಕ್ಕೆ ಹಿಂಗೆ ಆಗ್ತಿದೆ ಅಂತ ಹೇಳಿ ನಿಮ್ಮದೇ ಆದ ಶಕ್ತಿ ಸಾಮರ್ಥ್ಯ ಬೆಂಗಳೂರಲ್ಲಿ ಇರುವಂಥದ್ದು ಯಾಕೆ ಈ ರೀತಿ ಆಗ್ತಾ ಇದೆ? ಯಾವ ಕಾರಣಕ್ಕೋಸ್ಕರ ಹಿಂಗೆ ನೀವು ಯಾವುದೇ ಆಕಾಂಕ್ಷೆ ಅಲ್ಲ, ಅವರೇ ಕೊಡ್ತೀವಿ ಮಾತು ಕೊಟ್ಟಿದ್ರು ಕೂಡ 2 ಬಾರಿ ಕೈ ತಪ್ಪಿ ಯಾವ ಕಾರಣಕ್ಕೆ ಅಂತ ಆಗಲ್ಲ? ಅದು ಯಾಕೆ, ಅದೆಲ್ಲ ಹಳೆ ಕತೆ ಬಿಡಿ, ಏನೇನೋ ಆಗಿದೆ. ಸರ್, ಈಗ ಏನಾದ್ರು ಈಗ ಸುರ್ಜೇವಾಲ ಅವರು DK ಮುಖ್ಯಮಂತ್ರಿಗಳು ಮಾತುಕತೆ ನಡೆಸಿದ್ದಾರೆ, ಮೀಟಿಂಗ್ ಮಾಡಿದ್ದಾರೆ, ಒಂದು ಪಾಸಿಟಿವ್ ರೆಸ್ಪಾನ್ಸ್ ಬರುತ್ತೆ ಅನ್ನೋ ನಿರೀಕ್ಷೆ ಇದೆಯಾ? ಗೊತ್ತಿಲ್ಲ, ಈಗ ಫೋನ್ ಮಾಡ್ತೀನಿ. ಹೈಕಮಾಂಡ್ ನಾಯಕ ಯಾರಾದ್ರೂ ಫೋನ್ಗೆ ಮಾಡಿದ್ರೆ ಸರ್? ಫೋನ್ ಮಾಡ್ತೀನಿ. ಇಬ್ಬರು ಇಲ್ಲಪ್ಪ, ಇನ್ನು ರಾಜೀನಾಮೆ ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗಲ್ಲ ಅಂತಲೇ ಹೇಳ್ಬಿಟ್ರು ನೇರವಾಗಿ. ಆದರೆ ನನ್ನ ಅಭಿಪ್ರಾಯ ನಾನು ಹೇಳಿದ್ದೀನಿ.